ಎರ್ಕಟ್ಟೆ, ಶಿರಾ ತಾಲೂಕು ಶ್ರೀರಂಗಪಟ್ಟಣ ಹೋಬಳಿ, ಗ್ರಾಮ ಪಂಚಾಯತಿ ನೇರ್ಲುಗುಡ್ಡ. ಸರ್ವೆ ನಂಬರು ಬಂದು 22/7. ಅದರಲ್ಲಿ ನಾವು ಗುಡ್ಸಲು ಕಟ್ಕೊಂಡಿದ್ವಿ 10 ವರ್ಷದಿಂದ. 10 ವರ್ಷದಿಂದನಾ? 10 ವರ್ಷದಿಂದ ಇದ್ವಿ. 10 ವರ್ಷದಿಂದ ಕಟ್ಕೊಂಡು ರಾತ್ರಿ ಸಿಡ್ಲು ಬಡಿದ ಕಾರಣ ಕಡಲೆ ಬಳ್ಳಿ ಇತ್ತು, ಕಡಲೆಕಾಯಿ ಇದ್ವು ನಮ್ಮವು. ಅಲ್ಲಿ ಟಾರ್ಪಲ್ ಹಾಕ್ತಿದ್ವಿ. ಒಳಗೆ ನನ್ನ ಮಗ ಮಂಚದ ಮೇಲೆ ಮಲ್ಕೊಂಡಿದ್ದ. ಅಲ್ಲಿಂದ ನಾವು ಟಾರ್ಪಲ್ ಹಾಕಿ ಬರೋ ಇದರಲ್ಲಿ ಸಿಡ್ಲು ಹೊಡೆದು ಅರ್ಧ ಸುಟ್ಟೋಗಿತ್ತು. ನನ್ನ ಮಗನ ಕಾಪಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಗಾಯಗಳು ಏನೂ ಆಗಿಲ್ಲ. ನಮಗೆ ಹಸುಗಳಿಗೆ ಒಂದು ಸ್ವಲ್ಪ ಗಾಯ ಆಗಿದೆ. ಒಂದು ಸೀಮೆ ಕರು, ಒಂದು ಸೀಮೆ ಹಸುಗೆ, ಅವಕ್ಕೆ ಒಂದು ಸ್ವಲ್ಪ ಜಾಸ್ತಿ ಗಾಯ ಆಗಿದೆ. ಮತ್ತು ಮನೆಯಲ್ಲಿ ಏನು ಹುಟ್ಟಿರೋ ಬಟ್ಟೆ ಬಿಟ್ಟರೆ ಏನಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲ ಸುಟ್ಟೋಗಿದೆ. ಒಂದು 3 ಲಕ್ಷ ದುಡ್ಡು, 1 ಲಕ್ಷದ ಒಡವೆ ಮನೆ ಕಟ್ಟಕ್ಕಂತ ಇಟ್ಕೊಂಡಿದ್ವಿ. ಗ್ರಾಂಟ್ ಬಂದಿತ್ತು, ಅದಕ್ಕೆ ಇಟ್ಕೊಂಡಿದ್ವಿ. ಆಮೇಲೆ 5 ಕ್ವಿಂಟಲ್ ರಾಗಿ, ಒಂದು 4 ಕ್ವಿಂಟಲ್ ಅಕ್ಕಿ, 2 ಕ್ವಿಂಟಲ್ಲು ಹುಳ್ಳಿಕಾಳು, ಗ್ಯಾಸ್. ನಮ್ಮ ತಮ್ಮಂದೆ ಮನೆ ಶಿರಾ ತಾಲೂಕು ಎರ್ಕಟ್ಟೆ ಗ್ರಾಮದಾಗಿರೋದು. ನಾವು 10 ವರ್ಷದಿಂದ ಹೊಲದಲ್ಲಿದ್ವಿ. 22/7 ಸರ್ವೆ ನಂಬರಲ್ಲಿ. ರಾತ್ರಿ ಸಿಡ್ಲವರೆಗೂ 10 ಗುಡ್ಸ್ಲತ್ಕೊಂಡು ಹೊರದ್ಬಿಟ್ಟು ಏನು ಉಳಿಲ್ಲ ಸರ್. ಎಲ್ಲ ಹೋಗ್ಬಿಟ್ಟಿದೆ. ಊಟ ಮಾಡೋಕೆ ಏನಿಲ್ಲ, ಬಟ್ಟೆನೂ ಇಲ್ಲ, ಎಲ್ಲ ಪೂರ್ತಿ ಏನೇನು ಇಲ್ಲ ಸರ್. ಎಲ್ಲ ಮನೆ ಕಟ್ಟಕ್ಕಂತ 3 ಲಕ್ಷ ಅಮೌಂಟ್ ಇಟ್ಕೊಂಡಿದ್ರು, ಅದು ಇಲ್ಲ ಸರ್. ಎಲ್ಲ ಬಸವನ ಜಯಂತಿ ಶಾಪ್ ಮಾಡೋಣ ಅಂತ ಇಟ್ಕೊಂಡಿದ್ರು. ಏನು ಸರ್ಕಾರಿ ಇದಕ್ಕೆ ಪತ್ರಗಳು ಒಂದು ಪತ್ರನೇ ಇಲ್ಲ ಸರ್. ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಎಲ್ಲ ಬಂದು ಏನು ಪರಿಹಾರ ಮಾಡಿಕೊಡಿ ಸರ್. ನಮ್ಮ ಹೆಸರು ರೇಣುಕಮ್ಮ ಅಂತ. ಮನೆಯಲ್ಲಿ 3 ಲಕ್ಷ ದುಡ್ಡು, 9 ಲಕ್ಷ ರೂಪಾಯಿ ಒಡವೆ ಇತ್ತು, ಎಲ್ಲ ಸುಟ್ಟೋಗಿತ್ತು. ರಾಗಿ, ದವಸ ಧಾನ್ಯ ಏನಿಲ್ಲ. ಇಟ್ಕೊಂಡಿರೋ ಬಟ್ಟೆ ಬಿಟ್ಟರೆ ಇನ್ನೇನಿಲ್ಲ. ಪಾತ್ರೆ ಸಾಮಾನು ಎಲ್ಲ ಸುಟ್ಟೋಗಿದೆ.